ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಕುಟುಂಬಸ್ಥರು ಹೇಳ್ತಾ ಇರುವಂತಹದ್ದು IT ಅಧಿಕಾರಿಗಳ ಕಿರುಕುಳ ಅಂತ ಹೇಳಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕೇರಳದ ಒಬ್ಬ ಅಧಿಕಾರಿಯ ಹೆಸರನ್ನು ಉಲ್ಲೇಖಿಸ್ತಾ ಇದ್ದಾರೆ. ನಿತ್ಯವೂ ಟಾರ್ಚರ್ ಕೊಡ್ತಿದ್ರು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ IT ಅಧಿಕಾರಿಗಳೇ ಕಾರಣನಾ? IT ಕಿರುಕುಳದಿಂದಲೇ ರಾಯ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕುಟುಂಬಸ್ಥರಿಂದ. ನೇರವಾಗಿ IT ವಿರುದ್ಧ ನಲಪಾಡು ಕೂಡ ಆರೋಪಿಸ್ತಿದ್ದಾರೆ. ಸಿಜೆ ರಾಯ್ ಸಾವಿಗೆ ನಿಖರ ಕಾರಣ ತಿಳಿಯದ ಹಿನ್ನೆಲೆಯಲ್ಲಿ ಅನುಮಾನಾಸ್ಪದ ಸಾವಿನ ಬಗ್ಗೆ ಕೇಸನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ಕೇರಳದಿಂದ ಬಂದಿರುವಂತಹ IT ಅಧಿಕಾರಿಗಳ ತಂಡ ಬೆಂಗಳೂರಿನಲ್ಲಿಯೇ ವಾಸ್ತವ್ಯ ಹೂಡಿದೆ. ಅವರ ಸ್ಟೇಟ್ಮೆಂಟು, ಅವರ ಹೇಳಿಕೆ ಈ ಪ್ರಕರಣಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ನಿಜಕ್ಕೂ ಕಿರುಕುಳ ಕೊಟ್ಟಿದ್ದು ಯಾರು? ಯಾವ ಕಾರಣಕ್ಕೆ ಕಿರುಕುಳ ಕೊಟ್ಟರು? ಕಿರುಕುಳ ಕೊಟ್ಟಿದ್ದಕ್ಕೆ ಏನಾದರೂ ಡಿಜಿಟಲ್ ಎವಿಡೆನ್ಸ್ಗಳು ಸಿಗುತ್ತಾ? ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸರು ಸಂಗ್ರಹಿಸುವಂತಹ ಕೆಲಸ ಮಾಡ್ತಾರೆ. ಇನ್ನೂ ಕೂಡ ನಂಬಕ್ಕಾಗ್ತಾ ಇಲ್ಲ. ನನ್ನ ಸ್ನೇಹಿತ ರಾಕೇಶಿಗೆ ಬೆಳಿಗ್ಗೆ ಫೋನ್ ಮಾಡಿ 7 ಗಂಟೆಗೆ ಸಿಗೋಣ, ಸಂಜೆ ಹೋಗಿ ನಲ್ಪಾಡ್ನ ವಿಶ್ ಮಾಡೋಣ ನನ್ನ ಬರ್ತ್ಡೇಗೆ ಅಂತ ಹೇಳಿದ್ರಂತೆ. ಅದು ಎಂಥ ಬರ್ತ್ಡೇ ಗಿಫ್ಟ್ ಕೊಟ್ಟರೋ ನನಗೆ ಅರ್ಥ ಆಗ್ತಾ ಇಲ್ಲ. ಈ ದಿನ ನನಗೆ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ ನನಗೆ ತಂದು ಕೊಟ್ಟಿದೆ. ಒಳ್ಳೆ ವ್ಯಕ್ತಿ, ನಗ್ನಗ್ತಾನೆ ಇರೋರು, ಯಾವತ್ತೂ ಕೂಡ ಯಾರನ್ನೂ ಕೂಡ ಕೋಪದಿಂದ ಮಾತಾಡಿದ್ದು ನನಗೆ ಗೊತ್ತೇ ಇಲ್ಲ. ಪ್ರೀತಿ ವಿಶ್ವಾಸದಿಂದ ನಗ್ನಗ್ತಾ ಎಲ್ಲರ ಹತ್ರ ಕಾಮಿಡಿ ಆಗಿರೋದು. ನನಗೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು 1000 ಸ್ಟೋರಿ ಇದೆ, 1000 ಸ್ಟೋರಿ ಹೇಳ್ಬೋದು. ಅದು ಎಲ್ಲ ನಾನು ನಗ್ನಗ್ತಾನೆ ಹೇಳಬೇಕು. ಆದರೆ ಇಂಥ ಒಂದು ಹೆಂಡು ಕಾಣಬೇಕಾಗುತ್ತೆ ಅಂತ ನನಗೆ ಯಾವತ್ತೂ ಕೂಡ ನೆನೆಸಲಿಲ್ಲ. 9 ಗಂಟೆಯಿಂದ 1 ಗಂಟೆ ತನಕ ನಮ್ಮ ರಾಯ್ ಅವರ ಬ್ರದರ್ ಬಾಬು ಅವರ ಮನೆ ಕೋರಮಂಗಲದಲ್ಲಿ ಪಬ್ಲಿಕ್ ವ್ಯೂಯಿಂಗ್ಗೆ ಇಡ್ತಾ ಇದ್ದಾರೆ. ಅಲ್ಲಿಂದ ಚರ್ಚಿಗೆ ಪ್ರೊಸೀಡಿಂಗ್ಸ್ ಇರುತ್ತೆ. ಚರ್ಚ್ ಪ್ರೊಸೀಡಿಂಗ್ಸ್ ಆದಮೇಲೆ ಫೈನಲ್ ರೈಟ್ಸನ್ನು ತಮ್ಮ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ಬನಾರ್ಘಟ್ಟ ರೋಡಲ್ಲಿರೋಲ್ಲಿ ಅಲ್ಲೇ ಮಾಡಬೇಕು ಅಂತ ನನ್ನ ಹತ್ರ ಒಂದು 10 ಸರಿ ಹೇಳಿರ್ತಾರೆ. ನಾನು ಸತ್ತಾಗ ಅಳಬಾರ್ದಪ್ಪ, ನೀನು ನಗ್ನಗ್ತಾ ಇರಬೇಕು ಅಂತ ಹೇಳಿದ ವ್ಯಕ್ತಿ ಹಿಂಗೆ ಬಿಟ್ಟು ಹೋಯ್ತಾನೆ ಅಂತ ನಾನು ಯಾವತ್ತೂ ಕೂಡ ನೆನೆಸಲಿಲ್ಲ. ಎಲ್ಲೂ ಕೂಡ ಅಂಥ ಸಂದರ್ಭ ನನಗೆ ಯಾವತ್ತೂ ಬಂದೇ ಇಲ್ಲ. ಮನುಷ್ಯ ನಾನು ಹೇಳಿದ್ನಲ್ಲ, ನಾನು ನಗ್ನಗ್ತಾನೆ ಇದ್ದಿದ್ದು. ನನಗೆ ಯಾವ ಪ್ರೆಷರ್ ಬಗ್ಗೆನೂ ಗೊತ್ತಿಲ್ಲ. ಬಟ್ ನನಗೆ ಕರ್ನಾಟಕ ಸರ್ಕಾರದ ಮೇಲೆ ಹಾಗೂ ಕಾನೂನಿನ ಮೇಲೆ ನಂಬಿಕೆ ಇದೆ. ಇದರ ಹಂತದ ತನಕ ಹೋಗೋದು, ಏನು ಹೋಗಬೇಕು, ಏನು ಕಂಡುಹಿಡಿಬೇಕು, ಅದನ್ನು ನಾವು ಕರೆಕ್ಟಾಗಿ ತೆಗಿತೀವಿ ಅಂತ ನನಗೆ ನಂಬಿಕೆ ಇದೆ. ಅದು ಒಂದು ದೊಡ್ಡ ಆಲದ ಮರ, ಅನೇಕ ಜನರಿಗೆ ಆಶ್ರಯವನ್ನು ಕೊಟ್ಟು ಅನೇಕ ಕಷ್ಟ ಕಾರ್ಪಣ್ಯಗಳಲ್ಲಿ ಅವರು ಭಾಗಿಯಾಗಿದ್ದರು. ಅದೇನೋ ಅವ್ರಿಗೆಲ್ಲ ಅವರು ಒಂದು ದೊಡ್ಡ ಧೈರ್ಯವಂತ, ಅವೆಲ್ಲ ಅವ್ರಿಗೆ ಮ್ಯಾಟ್ರೇ ಅಲ್ಲ ಅದು. ಆದರೆ ಅದು ತನಿಖೆ ಆಗಬೇಕಾಗಿದೆ. ಬಹುಶಃ ಇರ್ಬೋದೇನೋ, ಅದು ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತೈತೆ. ಅವರ ಕುಟುಂಬ ವರ್ಗ ಅದನ್ನು ಹೇಳ್ತಾರೆ, ಇರ್ಬೋದು.